2024 ಹೊತ್ತಿಗೆ ಭಾರತ ಸಹ ಅಮೆರಿಕದಂತಹ ರಸ್ತೆ ಮೂಲಸೌಕರ್ಯ ಹೊಂದಲಿದೆ ಎಂದು ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಉತ್ತಮ ರಸ್ತೆ ಸಂಪರ್ಕಕ್ಕಾಗಿ 26 ಹಸಿರು ಹೆದ್ದಾರಿ ನಿರ್ಮಿಸಲಾಗಿದ್ದು ದೇಶದ ವಿವಿಧ ಭಾಗಗಳನ್ನು ಸಂಪರ್ಕಿಸುತ್ತಿದೆ. ಈ ಹಸಿರು ಹೆದ್ದಾರಿಗಳು ದೆಹಲಿಯಿಂದ ಜೈಪುರ, ಚಂಡೀಗಢ, ಹರಿದ್ವಾರ, ಅಮೃತಸರ, ಮುಂಬೈ, ಕಾಟ್ರಾ, ಶ್ರೀನಗರ ಮತ್ತು ಇತರ ನಗರಗಳನ್ನು ಸಂಪರ್ಕಿಸಲಿವೆ ಎಂದು ವಿವರಿಸಿದರು. ಹಸಿರು ಹೆದ್ದಾರಿ ನಿರ್ಮಾಣ ಪೂರ್ಣಗೊಂಡ ಬಳಿಕ ಚೆನ್ನೈನಿಂದ ಬೆಂಗಳೂರಿಗೆ ಕೇವಲ 2 ಗಂಟೆಯಲ್ಲಿ ಪ್ರಯಾಣಿಸಬಹುದಾಗಿದ್ದು ವಿವಿಧ ತಾಣಗಳ ನಡುವಿನ ಪ್ರಯಾಣದ ಸಮಯ ಗಣನೀಯವಾಗಿ ತಗ್ಗಲಿದೆ ಎಂದರು. ಟೋಲ್ ಕುರಿತ ಸದಸ್ಯರ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗಾಗಲೇ ಒಂದೇ ವಿಭಾಗದ ಒಂದೇ ಮಾರ್ಗದಲ್ಲಿ 2 ಟೋಲ್ಗಳ ನಡುವೆ 60 ಕಿಲೋಮೀಟರ್ ಅಂತರ ಇರಬೇಕೆಂಬ ನಿಯಮವಿದೆ. ಆದರೆ ಕೆಲವೆಡೆ ಖಾಸಗಿ ವಿನಾಯಿತಿ ಟೋಲ್ ಪ್ಲಾಜಾಗಳು ಇವೆ. ಅವುಗಳನ್ನು ನಿಲ್ಲಿಸಿದರೆ ಗುತ್ತಿಗೆಯ ಕರಾರಿನಂತೆ ಸರ್ಕಾರ ಪರಿಹಾರ ಒದಗಿಸಬೇಕಾಗುತ್ತದೆ ಎಂದರು. ಈಗಾಗಲೇ ಸ್ಯಾಟಲೈಟ್ ಆಧಾರಿತ ಜಿಪಿಎಸ್ ರೀತಿಯ ಟೋಲ್ ಸಂಗ್ರಹಿಸುವ ವ್ಯವಸ್ಥೆ ಇದೆ. ಮತ್ತೊಂದು ಪರ್ಯಾಯ ವಾಹನದ ಸಂಖ್ಯಾಫಲಕವಾಗಿದೆ. ಹೊಸ ತಂತ್ರಜ್ಞಾನದ ನೆರವಿನಿಂದ ವಾಹನದ ಸಂಖ್ಯಾಫಲಕ ರೂಪಿಸಲಾಗಿದ್ದು ಇದರಲ್ಲಿ ವಾಹನ ಹೆದ್ದಾರಿಯ ಬಿಂದುವನ್ನು ಪ್ರವೇಶಿಸಿದಾಗ ದಾಖಲಾಗುತ್ತದೆ ಮತ್ತು ಹೆದ್ದಾರಿಯಿಂದ ಹೊರಬಂದಾಗಲೂ ಕೂಡ ದಾಖಲಾಗುತ್ತದೆ. ಇದರಿಂದ ವಾಹನ ಎಷ್ಟು ಕಿಲೋಮೀಟರ್ ಸಂಚರಿಸಿದೆಯೋ ಅಷ್ಟಕ್ಕೆ ಮಾತ್ರವೇ ಟೋಲ್ ಸಂಗ್ರಹವಾಗುತ್ತದೆ. ಇದು ಒಂದು ಉತ್ತಮ ವ್ಯವಸ್ಥೆಯಾಗಿದ್ದು ಇದನ್ನು ಕಾರ್ಯಗತಗೊಳಿಸಲು ಸರ್ಕಾರ ಪ್ರಯತ್ನಶೀಲವಾಗಿದೆ. ಶೀಘ್ರವೇ ಈ ತಂತ್ರಜ್ಞಾನವನ್ನು ಅಳವಡಿಸಲಾಗುವುದು. ಇದು ಟೋಲ್ಗಳಲ್ಲಿ ಕಾಯುವಿಕೆಯನ್ನು ತಪ್ಪಿಸುತ್ತದೆ ಎಂದರು. So, would the GPS system be introduced, and if so, when will it be made functional? Thank you. Sir, I am telling you, sir, this is really. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ಫಾಸ್ಟ್ಯಾಗ್ ಅಳವಡಿಕೆಗೆ ಮುನ್ನ ದೇಶದ ಟೋಲ್ ಸಂಗ್ರಹಣೆ ಅತ್ಯಂತ ಕಡಿಮೆ ಇತ್ತು. ಈಗ ಈ ದಿನದವರೆಗೆ 5,56,00,000 ಫಾಸ್ಟ್ಯಾಗ್ ನೀಡಲಾಗಿದ್ದು ಶೇಕಡಾ 97% ವ್ಯಾಪ್ತಿ ಇದೆ. ಇದರಿಂದ ದೈನಂದಿನ ಸರಾಸರಿ ಟೋಲ್ ಸಂಗ್ರಹಣೆ 120 ಕೋಟಿ ರೂಪಾಯಿಗಳಾಗಿದೆ ಎಂದು ವಿವರಿಸಿದರು. And penetration of fast track is 96.6%, approximately 97%. And the 3% people habitually they are paying double toll, but they don't want to take fast track. The reason is that I don't want to elaborate. But we are also searching that there are some unlawful activities because of the tax and other thing. They are practicing the thing. So we want to make it 100%. But sir, after the ETC also, we are in the solution of making fast tag in place of fast tag, making satellite, using the satellite by using GPS system in the car, and on the basis of that our idea was to take the toll and take it from it, and it can be easy also. Sri Narayana Koragappa. ಈ ಮಧ್ಯೆ ಶೂನ್ಯ ವೇಳೆಯಲ್ಲಿ ರಾಜ್ಯದ ಸಂಸದ ನಾರಾಯಣ ಕೊರಗಪ್ಪ ಬೆಂಗಳೂರು ಮಂಗಳೂರಿನ ಹೆದ್ದಾರಿ 75ರಲ್ಲಿ ಶಿರಾಡಿ ಘಾಟ್ನಲ್ಲಿ ಮುಂಗಾರು ಅವಧಿಯಲ್ಲಿ ಪದೇ ಪದೇ ಭೂಕುಸಿತ, ಗುಡ್ಡ ಕುಸಿತವಾಗುವ ಕಾರಣ ಬಂದರು ನಗರಿ ಮತ್ತು ರಾಜಧಾನಿ ನಡುವೆ ಸಂಪರ್ಕ ಕಡಿತವಾಗುತ್ತದೆ. ಇದರಿಂದ ಆರ್ಥಿಕ ಚಟುವಟಿಕೆಗೆ ತೊಡಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ 6 ಪಥದ ರಸ್ತೆ ಮತ್ತು ಸುರಂಗದ ಮೂಲಕ ಈ 2 ನಗರಗಳನ್ನು ಬೆಸೆಯಲು ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಬೇಕು ಎಂದು ಸರ್ಕಾರದ ಗಮನ ಸೆಳೆದರು. National Highway 75. Sir, Mangalore is the second largest business center in Karnataka with more than 75% of country's timber, cashew nut, coffee, export, food processing and other port-related activities, and being one of the 5 cities in the country to have a major port and the international airport. Mangalore is an important and second fastest growing non-metro cities after Kochi in Karnataka. Protecting rights of all sports persons. ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಮಸೂದೆ ಮಂಡಿಸಿ ಭಾರತೀಯ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ಸೌಕರ್ಯ ಒದಗಿಸಲಾಗುತ್ತಿದ್ದು ಒಲಿಂಪಿಕ್ಸ್ ಸೇರಿದಂತೆ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಅವರು ಉತ್ತಮ ಪ್ರದರ್ಶನ ತೋರಿ ಪದಕ ಸಾಧನೆ ಮಾಡುತ್ತಿದ್ದಾರೆ. ಈ ಹಂತದಲ್ಲಿ ಡೋಪಿಂಗ್ ವಿರೋಧಿ ವ್ಯವಸ್ಥೆಗೆ ಸಾಂಸ್ಥಿಕ ಸಾಮರ್ಥ್ಯ ಒದಗಿಸುವ ಮತ್ತು ಎಲ್ಲ ಕ್ರೀಡಾಪಟುಗಳ ಹಕ್ಕು ರಕ್ಷಿಸುವ ಮತ್ತು ಅಥ್ಲೆಟ್ಗಳಿಗೆ ನಿಗದಿತ ಕಾಲಮಿತಿಯೊಳಗೆ ನ್ಯಾಯದ ಖಾತ್ರಿ ಒದಗಿಸುವ ಮತ್ತು ಡೋಪಿಂಗ್ ವಿರುದ್ಧ ಶ್ರಮಿಸುತ್ತಿರುವ ಸಂಸ್ಥೆಗಳ ನಡುವೆ ಸಹಕಾರ ವರ್ಧನೆಗಾಗಿ ಈ ಮಸೂದೆಯ ಅಗತ್ಯವಿದೆ ಎಂದು ತಿಳಿಸಿದರು. And creating opportunity for academic research, science and manufacturing relating to the anti-doping. कुल मिलाकर सर इससे खेल और खिलाड़ियों को लाभ मिलेगा, क्योंकि सर अगर कोई भी व्यक्ति डोप करता है और वो पाया जाता है टेस्ट में, न केवल उसकी भागीदारी खत्म हो जाती है बल्कि साथ ही साथ हमारे एक मेडल जीतने की संख्या भी उस दृष्टि से कम हो जाती है. तो इसके बारे में जागरूकता भी बढ़े, टेस्टिंग भी हो, सुविधाएं भी बढ़े,
तो खेल और खिलाड़ियों के हित में आज इस बिल को लाया गया है। मैं आशा करता हूं इस पर सकारात्मक चर्चा होगी और जो भी विषय इसके बीच में आएंगे उसका विस्तार में बाद में उत्तर दूंगा। आपका धन्यवाद। तो उसको रूल्स में रखा है जैसे ಚರ್ಚೆಯ ನಂತರ ಅನುರಾಗ್ ಸಿಂಗ್ ಠಾಕೂರ್ ಚರ್ಚೆಯಲ್ಲಿ ಪಾಲ್ಗೊಂಡ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿ ಕ್ರೀಡೆಯಲ್ಲಿ ಡೋಪಿಂಗ್ ನಿಗ್ರಹದ ಬಗ್ಗೆ ಕೋಪನ್ ಹೇಗನ್ ಘೋಷಣೆಗೆ ಭಾರತ ಸಹಮತ ವ್ಯಕ್ತಪಡಿಸಿದ್ದು, ಡೋಪಿಂಗ್ ವಿಷಯ ಕುರಿತ ಯುನೆಸ್ಕೋ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಭಾರತ ಅಂಕಿತ ಹಾಕುವ ರಾಷ್ಟ್ರಗಳಲ್ಲಿ ಒಂದಾಗಿದೆ ಎಂದು ತಿಳಿಸಿ ಸದಸ್ಯರ ಅನುಮಾನಗಳಿಗೆ ವಿವರಣೆ ನೀಡಿದರು. सारे सैंपल्स को हम लोग एक बहुत साइंटिफिक तरीके से इसका सैंपल भी लिया जाता है और उनको स्टोर भी बड़े सिक्योर तरीके से किया जाता है और ये टेम्पर प्रूफ प्रोटोकॉल है और टेम्पर प्रूफ किट्स का इसमें इस्तेमाल किया जाता है क्योंकि इसमें खिलाड़ी के वर्षों के मेहनत जुड़ी हुई है सर। कोई नहीं चाहता कि कोई गलत सैंपल ले सर। अब तो खिलाड़ी भी बहुत जागरूक है क्योंकि एक दो इंस्टेंस पहले ऐसे हुए हैं, किसी ने किसी की पानी में कुछ मिला दिया। अब सर खिलाड़ी यहां तक जागरूक हो गए, प्लास्टिक की बोतल भी नहीं लेते ताकि कोई कुछ इंजेक्ट ना कर दे अंतर्राष्ट्रीय स्तर पर या देश में। तो ऐसा भी बहुत सारी जगह पर होता है, तो वो जागरूकता भी हम उनके ओर पे करते हैं और यहाँ पर टेम्पर प्रूफ हम जो किट्स हैं और प्रोटोकॉल हम उसको अडॉप्ट करते हैं। सर मुझे लगता है इस पे थोड़ा सा प्रकाश डालना बहुत आवश्यक है। स्कीम प्रधानमंत्री मोदी जी की सोच भी है और उसका क्रियान्वयन भी जब धरातल पर किया गया, मुझे सौभाग्य प्राप्त हुआ जिसका मैं पहला चेयरमैन बना था। सर यहाँ पर खिलाड़ी के लिए उनके रहने की, खाने की, खेलने की, ट्रेनिंग की ಭಾರತದ ಪರಂಪರಾಗತ ಕ್ರೀಡೆಗೂ ಸರ್ಕಾರ ಉತ್ತೇಜನ ನೀಡುತ್ತಿದೆ. ಜೊತೆಗೆ ಬೃಹತ್ ಕ್ರೀಡಾಕೂಟಗಳನ್ನು ಆಯೋಜಿಸುತ್ತಿದೆ. ಬಜೆಟ್ನಲ್ಲಿ ಕ್ರೀಡೆಗೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ. ಕ್ರೀಡಾಪಟುಗಳ ಭತ್ಯೆ, ಬಹುಮಾನ ಮತ್ತು ಸೌಲಭ್ಯದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಎಂದು ವಿವರ ನೀಡಿದರು. खेलों पर ध्यान रखे और मेडल जीते, यही कारण है कि टोक्यो ओलंपिक्स में 7 मेडल आज तक के सबसे ज्यादा भारत ने जीते और नीरज चोपड़ा ने गोल्ड मेडल जीतने का काम किया। ಸುದೀರ್ಘ 4 ಗಂಟೆಗಳ ಚರ್ಚೆಯ ನಂತರ ರಾಷ್ಟ್ರೀಯ ಡೋಪಿಂಗ್ ನಿಗ್ರಹ ಮಸೂದೆಗೆ ರಾಜ್ಯಸಭೆಯಲ್ಲಿ ಧ್ವನಿಮತದ ಅಂಗೀಕಾರ ನೀಡಲಾಯಿತು. Those in favor will please say aye. Those against will please say no. I think the ayes have it, the ayes have it, the ayes have it. The motion is adopted.